ನಾವು ವಾಸಿಸುತ್ತಿರುವ ಈ ಸಮಾಜದಲ್ಲಿ ಕಲ್ಲು ಕೂಡ ಕರಗುವಂತಹ ದೃಶ್ಯಗಳು ಎದುರಾಗುತ್ತವೆ. ಆದರೆ ಜನ್ಮ ನೀಡಿದ ತಾಯಿಯ ಕರಳು ಹೇಗೆ ತಾನೇ ಕಲ್ಲಾಯಿತೋ ಗೊತ್ತಿಲ್ಲ. ಬೆಳಗಿನ ಜಾವದ ತಂಪು ತಂಗಾಳಿಯಲ್ಲಿ ಹಕ್ಕಿಗಳ ಚಿಲಿಪಿಲಿ ಶಬ್ದದ ನಡುವೆ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಗಟ್ಟಿಗುಂದ ಗ್ರಾಮದಲ್ಲಿ ಇಂದು ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಸಮಯ ಬೆಳಗಿನ ಜಾವ ಸುಮಾರು 5 ಗಂಟೆ. ಗಟ್ಟಿಗುಂದ ಗ್ರಾಮದ ಸ್ಥಳೀಯ ದೇವಸ್ಥಾನದ ಬಳಿ ಜನ ಸಂಚಾರ ಶುರುವಾಗುವ ಮುನ್ನವೇ ಬಾಗಿಲಿನಲ್ಲಿ ತೊಟ್ಟಿಲಲ್ಲಿ ಇರಬೇಕಾದ ಒಂದು ಮುಗ್ಧ ಕಂದಮ್ಮ ಅನಾಥವಾಗಿ ಬಿದ್ದಿದೆ. ನಮ್ಮ ಮಾಮ ನೋಡ್ತಂತೆ ಗಾಡಿಲಿ ಬಂದ್ರಂತ ಈ ಕಡೆಯಿಂದ ಇಬ್ರು ಮಗ ನೋಡ್ಕೊಳ್ಳುವಂತ ನಮ್ಮ ಮಾಮ ಎಲ್ಲೋ ಆನೆ ಕೊಟ್ಲೆ ಅದಕ್ಕೆ ನಿಲ್ತಾವ್ರೆ 7 ಅಂದ್ಬಿಟ್ಟು ಇಲ್ಲಿ ಒಳಗ್ ಬಂದ್ರಂತೆ. ಈ ಕಡೆಯಿಂದ ಬಂದ್ರಂತೆ ಇಬ್ರು, ಒಂದ್ ಹೆಂಗಸು ಒಂದ್ ಗಂಡಸು ತಂದಿಲ್ ಮನ್ಸ್ಬಿಟ್ಟು ಎಲ್ಲೋ ಏನೋ ದೇವಸ್ಥಾನ ಕುತ್ಕೊಂಡವ್ರೆ 7 ಅಂದ್ಬಿಟ್ಟು ನಮ್ಮ ಮಾಮ ಸುಮ್ನೆ ಆಗೋಯ್ತಂತೆ. ಟೀ ಮಾಡಿ ಕುಡಿಯೋಣ ತಡಿಯೋನದ್ಕೆ ಹಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಹಿಂಗ್ ಹೋದ್ರಂತೆ. ಮನಸ್ಬಿಟ್ಟು ಈ ಕಡೆ ಹೋದ್ರ. ಹೌದು, ಸುಮಾರು 1 ವರ್ಷದ ಗಂಡು ಮಗುವನ್ನು ಯಾರೋ ನಿರ್ಧಾಯಿಗಳು ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಬಿಟ್ಟು ಪರಾರಿಯಾಗಿದ್ದಾರೆ. ಬೆಳಗಿನ ಪೂಜೆಗೆಂದು ದೇವಸ್ಥಾನಕ್ಕೆ ಬಂದ ಗ್ರಾಮಸ್ಥರು ಈ ಮಗುವಿನ ಅಳು ಕೇಳಿ ಹತ್ತಿರ ಹೋಗಿ ನೋಡಿದಾಗ ಈ ದೃಶ್ಯ ಬೆಳಕಿಗೆ ಬಂದಿದೆ. ಏನೋ ದೇವಸ್ಥಾನ ಆನೆಗಿನೆ ಕೊಟ್ಲೆ ಅಂದ್ಬಿಟ್ಟು ಅವ್ರು ಸುಮ್ನೆ ಹೋಗವ್ರೆ ಎಲ್ಲ ನಿಂತವ್ರೆ ಅಂತ. ಮಗ ಅಲ್ಲಿ ಮನಸ್ಬಿಟ್ಟು ಇಲ್ಲಿಗ್ ಬಂದ್ರಂತೆ. ಮಗ ನೋಡ್ಕೊಳ್ಳಿಲ್ಲ ಅವ್ರು. ಇಲ್ಲಿಗ್ ಬಂದು ಇಲ್ಲೂ ನಿಂತಿದ್ರಂತೆ. ಅವಾಗ ಅಡುಗೆ ಮನೆಗೆ ಹೋದ್ರಂತ, ನಾವು ಟೀ ಕಾಯಿಸ್ಕೊಡಿನ ತಡಿ ಅನ್ಬಿಟ್ಟು ಹೋದ್ರಂತೆ. ಅಷ್ಟೊತ್ತಿಗೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಈ ಕಡೆ ಹೋದ್ರಂತೆ. ಈಗ ಬಂದವ್ರು ಹಿಂಗಂತೆ, ಈಗ ಹೋದ್ ಹಿಂಗಂತೆ. ಈ ಕಡೆ ಹೋದ್ರೆ ಗೊತ್ತಿಲ್ಲ. ಈ ಕಡೆ ಲೋಕಲ್ ಯಾರು ಇಲ್ಲ, ಬಂದಿದ್ ಈ ಕಡೆ ಸೈಡೆ ಓಡಳಿ ಕಡೆಯಿಂದಾನೇ ಬಂದಿದಂತೆ ಗಾಡಿ. ಮಗ ಏನಾರ ನೋಡ್ಕೊಂಡಿದ್ರೆ ಇಲ್ಲೇ ಅಡ್ಡ ಹಾಕ್ಬಿಡೋರು. ಚಳಿಯಲ್ಲಿ ನಡುಗುತ್ತಿದ್ದ ಆ ಮುಗ್ಧ ಮಗುವನ್ನು ಕಂಡು ತಕ್ಷಣವೇ ಓಡಿ ಬಂದ ದೇವಸ್ಥಾನದ ಅರ್ಚಕರು ಹಾಗೂ ಗ್ರಾಮಸ್ಥರು ಮಗುವನ್ನ ಎತ್ಕೊಂಡು ಬಟ್ಟೆ ಹೊದಿಸಿ ಸಾಂತ್ವನ ಹೇಳಿದ್ದಾರೆ. ಯಾರೋ ಹೆತ್ತು ಹೊತ್ತ ತಾಯಿ ತಂದೆ ಮಾಡಿದ ತಪ್ಪಿಗೆ ಈ ಪುಟ್ಟ ಜೀವ ದೇವಸ್ಥಾನದ ಅಂಗಳದಲ್ಲಿ ಅನಾಥವಾಗಿ ನಿಲ್ಲುವಂತಾಯಿತು. ಘಟನೆಯ ವಿಷಯ ತಿಳಿಯುತ್ತಾ ಇದ್ದಂತೆಯೇ ಗಟ್ಟಿಗುಂದ ಗ್ರಾಮಸ್ಥರು ತಕ್ಷಣವೇ ಪೊಲೀಸರಿಗೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ತಲುಪಿಸಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಅಧಿಕಾರಿಗಳು ಮಗುವನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದು ಮಗುವಿನ ಆರೋಗ್ಯ ತಪಾಸಣೆ ನಡೆಸಿ ಸುರಕ್ಷಿತ ಕೇಂದ್ರಕ್ಕೆ ರವಾನಿಸಿದ್ದಾರೆ. ಮಗುವನ್ನು ಬಿಟ್ಟು ಹೋದ ನಿರ್ದಾಯಿ ಹೆತ್ತವರು ಯಾರು ಎಂಬ ಬಗ್ಗೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ದೇವರನ್ನೇ ಕಾಣದ ಈ ಜಗತ್ತಿನಲ್ಲಿ ದೇವರಿಗಿಂತ ಮಿಗಿಲಾದ ಈ ಮುಗ್ಧ ಕಂದಮ್ಮನನ್ನ ದೇವಸ್ಥಾನದ ಬಾಗಿಲಲ್ಲೇ ಬಿಟ್ಟು ಹೋದ ಆ ಕರುಣೆ ಇಲ್ಲದ ತಂದೆ ತಾಯಿಗೆ ಏನನ್ನಬೇಕು? ಆ ಮುಗ್ಧ ಮಗುವಿಗೆ ಶೀಘ್ರದಲ್ಲೇ ಒಂದು ಒಳ್ಳೆಯ ಬದುಕು ಸಿಗಲಿ ಎಂಬುದೇ ಎಲ್ಲರ ಹಾರೈಕೆ. ನಾವು ರಾಮನಗರ ಡಿ ಸಿ ಆಫೀಸ್ ಇಲ್ಲಪ್ಪ, ಮಕ್ಕಳ ಅಧಿಕಾರಿ. ನಾವು ಮಾಹಿತಿ ಬಂತು, ಈಗ ಪೊಲೀಸರು ಕರ್ಕೊಂಡು ಬಂದಿದ್ದೀವಿ. ನೀವೆಲ್ಲ ಮಾಡಿದ್ರಂದ್ರೆ ಒಳ್ಳೇದಾಯ್ತು. ಈಗ ನಾವು ನಮ್ಮ ಡಿಪಾರ್ಟ್ಮೆಂಟ್ ಹ್ಯಾಂಡ್ ಓವರ್ ತಗೋತೀವಪ್ಪ. ಅಲ್ಲ, ಪ್ರೊಸೀಜರ್ ಹೇಳ್ಬಿಡ್ತೀನಿ ನಿಮ್ಗೆ, ತಿಳ್ಕೊಳ್ಳಿ. ಈ ತರ ಮಕ್ಳುಗಳು ಸಿಕ್ತಾಗ ನಾವೇನ್ ಮಾಡ್ತೀವಿ, ನಮ್ಮ ಸರ್ಕಾರ ಹ್ಯಾಂಡ್ ಓವರ್ ತಗೋತೀವಿ. ಮತ್ತೆ ಮೆಡಿಕಲ್ ಮಾಡಿಸಿ ಮಗು ಆರೋಗ್ಯವಿದೆ ನೋಡಿಕೊಂಡು ನಮ್ಮ ಸರ್ಕಾರಿ ದತ್ತು ಸಂಸ್ಥೆ ಇಸ್ಕೊಂಡು ಅಲ್ಲಿ ನೋಡ್ಕೊತೀವಿ. ಮತ್ತೆ ಸಂಬಂಧ ಯಾರು ಬಿಟ್ಟೋಗೋರ ಮೇಲೆ ಒಂದು FIR ಮಾಡ್ತೀವಿ. ಯಾರು ಅಂತ ಅಲ್ಲಿ ಪೊಲೀಸರು ಎನ್ಕ್ವೈರಿ ತಗೊತಾರೆ. ಈ ಮಗುನ ಸರ್ಕಾರದ ಕಡೆಯಿಂದ ಅದು ಅಡಾಪ್ಷನ್ ಕೊಟ್ಟೋಗುತ್ತೆ. ಇಷ್ಟು ಪ್ರೊಸೀಜರ್. ಇದಕ್ಕೆ ಅಡಾಪ್ಷನ್ಗೆ DC ಅವರೇ ಮೇನ್ ಇರ್ತಾರೆ, ಅವ್ರು ಆಲ್ರೆಡಿ ಮಾಡ್ತಾರೆ. ಇದಿಷ್ಟು ಅದೇ ಇಲ್ಲೇ ಸಾಕೊಡೋದು ಇಲ್ಲೇ ಬೇಕು ಅನ್ನೋ ಕೂಡ ಪ್ರೊಸೀಜರ್ ಬರಲ್ಲ. ಆ ಥರ ನೇರು ಕೊಡೋಕ್ಕಾಗಲ್ಲ, ಆ ಥರ ಪ್ರೊಸೀಜರ್ ಇಲ್ಲ. ಇದಕ್ಕೆ ಪ್ರೊಸೀಜರ್ ಇರುತ್ತೆ, ಅಡಾಪ್ಷನ್ ಪ್ರೊಸೀಜರ್. ಇದನ್ನ ಪ್ರೊಸೀಜರ್ ಯಾವ ಥರ ಇದೆ ಅಂದರೆ, ಈ ಮಗು ಏನಂತ ಇವಾಗ ಈ ಥರ ಸಿಕ್ಕಿದ ಮಕ್ಕಳನ್ನ ನಾವು ಹ್ಯಾಂಡ್ ತಗೋತೀವಲ್ಲ, ಈಗ ಸರಿ ಥ್ಯಾಂಕ್ ಯು.